ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬಾಳೆಕಾಯಿಯ ಹಪ್ಪಳವನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮೊದಲನೇದಾಗಿ ಇಲ್ಲಿ ಒಂದು ಕೊನೆ ಬಾಳೆಹಣ್ಣನ್ನು ತಗೋತಾ ಇದ್ದೀನಿ. ಇದನ್ನು ನಮ್ಮ ಕಡೆ ಬೂದು ಬಾಳೆ ಅಂತ ಕರಿತೀವಿ. ಇದನ್ನು ನಾನು ತಗೊಂಡಿದ್ದೀನಿ. ಹಾಗೆ ಹಪ್ಪಳವನ್ನು ಹಚ್ಚೋಕ್ಕೆ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಈ ರೀತಿ ನಾವು ಒಂದು ಪಾತ್ರೆಯಲ್ಲಿ ಈ ರೀತಿ ಬಾಳೆಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಸ್ವಲ್ಪ ಬಣ್ಣ ಚೇಂಜ್ ಆದ ನಂತರ ಅದು ಬೆಂದಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಈ ರೀತಿ ಸಾಫ್ಟಾಗಿ ಆಗಬೇಕು. ಈಗ ಇದನ್ನು ಒಂದೊಂದೇ ನಾನು ಸಿಪ್ಪೆಯನ್ನು ತೆಗೆದು ಇಟ್ಕೋತಾ ಇದ್ದೀನಿ. ಈ ರೀತಿ ಸಿಪ್ಪೆಯನ್ನು ತೆಕ್ಕೋಬೇಕು. ನೋಡಿ, ಎಲ್ಲವನ್ನು ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಮಿಕ್ಸಿ ಹಾಕಿ ರುಬ್ಕೋಬೇಕು. ಆದರೆ ನಾವು ಡೈರೆಕ್ಟ್ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಅದು ಗಂಟು ಗಂಟು ರೀತಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ಒಂದು ಮಾಂದ್ರಿಯಲ್ಲಿ ಚೆನ್ನಾಗಿ ತುರ್ಕೋಬೇಕು. ಈ ರೀತಿಯಾಗಿ ನೋಡಿ, ಚೆನ್ನಾಗಿ ತುರ್ಕೋಬೇಕು. ನೋಡಿ ನಾನು ಇಲ್ಲಿ ಎಷ್ಟು ಚೆನ್ನಾಗಿ ತುರ್ಕೊಂಡಿದ್ದೀನಿ ಅಂತ. ಈ ರೀತಿ ಪ್ರತಿಯೊಂದನ್ನು ಚೆನ್ನಾಗಿ ತುರ್ಕೋಬೇಕು. ನಾನು ಈಗ ಒಂದು ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತುರ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಿ ಬೀಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ನೋಡಿ, ಈ ರೀತಿ ಬೀಸ್ಕೊತಾ ಇದ್ದೀನಿ. ಇಷ್ಟು ಪ್ರಮಾಣ ಹದ ಬರಬೇಕು. ನೋಡಿ, ಈ ರೀತಿ ಹದ ಬರಬೇಕು. ಇದನ್ನು ನಾನು ಬಾಳೆ ಎಲೆಯನ್ನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಉದ್ದಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಈ ರೀತಿಯಾಗಿ ರೌಂಡ್ ಶೇಪಿನಲ್ಲಿ ನಾನು ಹಪ್ಪಳವನ್ನು ಹಚ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹಿಟ್ಟು ಇದೇ ಹದಕ್ಕೆ ಇರಲಿ, ಇಲ್ಲ ಅಂದರೆ ಬಿಸಿಲಲ್ಲಿ ನಾವು ಒಣಗಿಸೋ ಟೈಮಲ್ಲಿ ಅದು ಒಡೆದು ಹೋಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಶೇಪನ್ನು ಕೊಟ್ಟಿದ್ದೀನಿ ನಾನು. ಇದೇ ಪರ್ಫೆಕ್ಟ್ ಶೇಪ್ ಕೊಡಬೇಕು ಅಂತ ಏನಿಲ್ಲ, ಆದರೆ ನಾನು ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ. ಈ ರೀತಿ ಒಂದೊಂದೇ ಹಚ್ತಾ ಬನ್ನಿ. ನೋಡಿ ಹೇಗೆ ಬಾಳೆ ಎಲೆಯಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಒಂದೇ ಆಕಾರದಲ್ಲಿ ಹೇಗೆ ಹಚ್ಚಿದ್ದೀವಿ ಅಂತ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ನೀಟಾಗಿ ಆಗಿದೆ ಅಂತ. ಇದನ್ನು ನಾವು ಈಗ ಅಟ್ಟದ ಮೇಲೆ ಒಣಗಿಸ್ತಾ ಇದ್ದೀನಿ ಬಿಸಿಲಿಗೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಿಸಿಲಿಗೆ ಒಣಗಿಸ್ತಾ ಇದ್ದೀವಿ. ಈಗ ಬಾಳೆಕಾಯಿ ಹಪ್ಪಳ ಒಣಗಿದ ನಂತರ ಈ ರೀತಿ ಆಗುತ್ತೆ. ಇದನ್ನು ನಾವು ಎಣ್ಣೆಯಲ್ಲಿ ಕರೆದು ಇಟ್ಕೋಬೋದು. ವರ್ಷಗಳ ಕಾಲ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.